ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಸೊ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ನೋಡಿ, ಇವತ್ತಿನ ವಿಷಯ ಏನಪ್ಪ ಅಂದರೆ ಗ್ಯಾರಂಟಿಗಳ ಪಟ್ಟಿಗೆ ಶಿಕ್ಷಣವನ್ನು ಸೇರಿಸಿ ಅಂತ ಹೇಳ್ತಿದ್ರು. ಹೌದು, ನಿಮಗೆ ಗ್ಯಾರಂಟಿಗಳು ಯೋಜನೆಗಳನ್ನ ನೋಡಿರ್ಬೋದು. ಸೊ ಅದೇ ರೀತಿ ಶಿಕ್ಷಣವನ್ನು ಯಾಕೆ ಕಡೆಗಣಿಸ್ತಿದ್ದೀರಾ? ಆ ಗ್ಯಾರಂಟಿ ಯೋಜನೆಯಿಂದ ಶಿಕ್ಷಣವನ್ನು ಕೂಡ ಕಡೆಗಣಿಸ್ಬೇಡಿ, ಅದನ್ನು ಕೂಡ ಸೇರಿಸಿ ಗ್ಯಾರಂಟಿಗಳ ಪಟ್ಟಿಗೆ ಶಿಕ್ಷಣವನ್ನು ಸೇರಿಸಿ ಅದನ್ನು ಯಾಕೆ ಕಡೆಗಣಿಸ್ತೀರಾ ಅಂತ ಹೇಳ್ತಿದ್ದಾರೆ. ಇದು ಮೊದಲನೇ ಪಾಯಿಂಟು. ಇನ್ನು ಎರಡನೇ ಪಾಯಿಂಟ್ ಹೇಳೋದಾದರೆ ಇದ್ರ ಬಗ್ಗೆ ವಿವರಣೆಯನ್ನು ಕೂಡ ಹೇಳ್ತೀನಿ ಏನು ಎತ್ತ ಅಂತ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಕರ್ನಾಟಕ ಸರ್ಕಾರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಇಲಾಖೆಯ 6 to 8 ಬೋಧನೆಗೆ 15,000 ಅಧ್ಯಾಪಕರ ಹುದ್ದೆಗೆ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದು ಸ್ವಾಗತಾರ್ಹ ಹೆಜ್ಜೆಯಾಗಿದೆ. ಆದರೆ ಇಲ್ಲಿ ಕನ್ನಡ ಅಧ್ಯಾಪಕರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟನ್ನು ನೋಡೋದಾದರೆ, ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ನೇಮಕವನ್ನು ಮಾಡ್ಕೊಳ್ಳಿ. ಇನ್ನು ಮುಂದೆ ರಾಜ್ಯದಲ್ಲಿ ಕಾಲ ಮಿತಿಯಲ್ಲೇ ಖಾಲಿ ಹುದ್ದೆಗಳ ಭರ್ತಿಯನ್ನು ಮಾಡ್ಕೋಬೇಕು ಅಂತ ಹೇಳಿ, ಇದು ಮೂರನೇ ಪಾಯಿಂಟು. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಇವಾಗ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಏನು ಎತ್ತ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಫಸ್ಟ್ ಪಾಯಿಂಟಿಗೆ ಬರೋದಾದರೆ, ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪರವರು ಏನು ಹೇಳಿದಾರಪ್ಪ ಅಂದರೆ, ಗ್ಯಾರಂಟಿಗಳ ಪಟ್ಟಿಗೆ ಶಿಕ್ಷಣವನ್ನು ಕೂಡ ನೀವು ಸೇರಿಸಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣ ಕ್ಷೇತ್ರವನ್ನು ಎಲ್ಲ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದಾವೆ. ಈ ಕ್ಷೇತ್ರದ ಮಹತ್ವವನ್ನು ಮರೆತಂತಿದೆ. ಸೊ ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಪಟ್ಟಿಗೆ ಮೊದಲು ಶಿಕ್ಷಣವನ್ನು ಸೇರಿಸಬೇಕು. ಅವಾಗ ಮಾತ್ರ ಎಲ್ಲ ಮಕ್ಕಳು ಕೂಡ ಸಾಕ್ಷರತರನ್ನಾಗಿ ಮಾಡ್ಬೋದು, ನಮ್ಮ ದೇಶನೂ ಕೂಡ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಗ್ಯಾರಂಟಿಗಳನ್ನ ನೀಡ್ತಿರ್ತಕ್ಕಂಥ ಸರ್ಕಾರ ಮೊದಲು ಶಿಕ್ಷಣವನ್ನು ಗ್ಯಾರಂಟಿಗಳ ಪಟ್ಟಿಗೆ ಸೇರಿಸಬೇಕು. ಅದೆಲ್ಲದನ್ನು ಮರೆತು ಏನು ಮಾಡ್ತಿದ್ದಾರೆ ಇವರು ಅಂದರೆ, ಬೇರೆ ಯೋಜನೆಗಳನ್ನ ಜಾರಿ ತರ್ತಾ ಇದ್ದಾರೆ. ಮೊದಲು ಶಿಕ್ಷಣವನ್ನು ಮರೆತು ಬಿಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಏನು 15,000 ಶಿಕ್ಷಕರ ನೇಮಕಾತಿಯಾಗಿತ್ತೋ ಹಿಂದೆ, ಸೊ ಅಲ್ಲಿ ಕನ್ನಡ ಅಧ್ಯಾಪಕರಿಗೆ ಅವಕಾಶ ಕಲ್ಪಿಸಿಲ್ಲ. ಓಕೆ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವಕಾಶ ಕಲ್ಪಿಸ್ತಿಲ್ಲ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನೋಡಿ ಹೆಂಗೆ ಆಂಗ್ಲ ಭಾಷೆ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನ ವಿಷಯಗಳಿಗೆ ಅರ್ಜಿಯನ್ನು ಹೆಂಗೆ ಆಹ್ವಾನಿಸ್ತಾರೋ ಅದೇ ರೀತಿ ಕನ್ನಡ ವಿಷಯವನ್ನು ಸೇರಿಸಿಲ್ಲ. ಹಿಂದೆಯೂ ಕೂಡ ಹೀಗೆ ನಾವು GPS ಟೈಮಲ್ಲಿ ನೋಡಿಬಿಟ್ಟು ಕನ್ನಡ ವಿಷಯನ ಕಾಲ್ಫಾರ್ಮ್ ಮಾಡಿರಲಿಲ್ಲ. ಅದೇ ರೀತಿ ಸಮಾಜ ವಿಜ್ಞಾನದ ಅಧ್ಯಾಪಕರಿಗೆ ಕನ್ನಡ ಬೋಧನೆಯನ್ನೇ ಮಾಡಲು ಹೇಳಲಾಗಿತ್ತೆಂದು ತಿಳಿದು ಬಂದಿದೆ. ಸೊ ಹಾಗಾಗಿ ಇದು ಅನುಚಿತ ಮತ್ತು ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಆಂಗ್ಲ ಭಾಷಾ ಶಿಕ್ಷಕರಿಗೆ ಒಂದು ರೂಲ್ ಇದೆ. ಏನಂತಪ್ಪ ಅಂದರೆ, ಆಂಗ್ಲ ಭಾಷಾ ಬೋಧನೆಗೆ ಪದವಿ ವ್ಯಾಸಂಗದ ಐಚ್ಛಿಕ ವಿಷಯವಾಗಿ ಆಂಗ್ಲ ಭಾಷೆ ಮತ್ತು ಸಾಹಿತ್ಯದ ಅಧ್ಯಯನ ಮಾಡಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಈ ರೀತಿ ಕನ್ನಡ ಬೋಧನೆಗೆ ಪದವಿ ವ್ಯಾಸಂಗದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿದವರು ಮಾತ್ರ ಅರ್ಹರೆಂದು ಪರಿಗಣಿಸಿ, ಸಮಾಜ ವಿಜ್ಞಾನವನ್ನು ಯಾರು ಬೋಧನೆ ಮಾಡ್ತಾರೋ ಅವ್ರನ್ನ ಕನ್ನಡ ಶಿಕ್ಷಕರಾಗಿ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಕಟಣೆಯಲ್ಲಿ ಎಲ್ಲೂ ಕೂಡ ಕನ್ನಡ ಅಧ್ಯಾಪಕರಿಗೆ ಪ್ರಸ್ತಾವನೆ ಇಲ್ಲ. ಸೊ ಹಾಗಾದರೆ ಕನ್ನಡ ಬೋಧನೆಗೆ ಅಗತ್ಯವಿಲ್ವೇ? ಸೊ ಬೋಧನೆ ಅಗತ್ಯವಿದ್ರೂ ಕೂಡ ಕನ್ನಡ ಪದವೀಧರ ಅಗತ್ಯವಿಲ್ಲವೆಂದು ತಿಳಿಯಲಾಗಿದೆ. ಸೊ ಹಾಗಾಗಿ ಕನ್ನಡ ಶಿಕ್ಷಕರು ಕೂಡ ಈ ರೀತಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ, ಕನ್ನಡಕ್ಕೆ ಮತ್ತು ಐಚ್ಛಿಕ ಕನ್ನಡ ಪದವೀಧರರಿಗೆ ಅನ್ಯಾಯವಾಗ್ತಿದೆ. ಐಚ್ಛಿಕ ಕನ್ನಡ ಪದವೀಧರರು ಹುದ್ದೆಯ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಇದು ಎರಡನೇ ಪಾಯಿಂಟು. ಇನ್ನು ಮೂರನೇ ಪಾಯಿಂಟಿಗೆ ಬರೋದಾದರೆ, ಮುಂದೆ ವೇಳಾಪಟ್ಟಿ ಪ್ರಕಾರ ಸರ್ಕಾರ ನೇಮಕಾತಿಯನ್ನು ಮಾಡ್ಕೋಬೇಕು. ಸೊ ರಾಜ್ಯದಲ್ಲಿ ಇನ್ನು ಮುಂದೆ ಕಾಲಮಿತಿಯಲ್ಲೇ ಖಾಲಿ ಹುದ್ದೆಗಳ ಭರ್ತಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಹೇಳಿದ್ದಾರೆ ನಾವು ನೋಡ್ತಾ ಹೋಗೋಣ. ಮೇ ಅಂತ್ಯದೊಳಗೆ ಸಂಬಂಧಪಟ್ಟ ಇಲಾಖೆ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಕ್ರೋಢೀಕರಿಸಬೇಕು. ಮೇ ಅಂತ್ಯದೊಳಗೆ ಎಲ್ಲೆಲ್ಲಿ ಖಾಲಿ ಪೋಸ್ಟ್ ಇದಾವೆ ಅವೆಲ್ಲದನ್ನು ಕೂಡ ಕ್ರೋಢೀಕರಿಸಬೇಕು. ಜೂನ್ ಅಂತ್ಯದೊಳಗೆ ಇಲಾಖೆಗಳ ಖಾಲಿ ಹುದ್ದೆ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆಯನ್ನು ಪಡಿಬೇಕು. ಜುಲೈ ಅಂತ್ಯದೊಳಗೆ ಆರ್ಥಿಕ ಇಲಾಖೆ ಅನುಮೋದಿಸುವ ಹುದ್ದೆ ನೇರವಾಗಿ ಆಯ್ಕೆ ಪ್ರಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಆಗಸ್ಟ್ ಅಂತ್ಯದೊಳಗೆ KPSC, KEA ಇತರ ಪ್ರಾಧಿಕಾರಗಳಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಗೊಳಿಸಿ ಸೆಪ್ಟೆಂಬರ್ ಅಂತ್ಯದ ಒಳಗೆ ಏನು ಮಾಡಬೇಕು, ಪರೀಕ್ಷೆಯನ್ನು ನಡೆಸಬೇಕು. ನವೆಂಬರ್ ಅಂತ್ಯದೊಳಗೆ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಯಾರಿಗೂ ಕೂಡ ಏಜ್ ಬರಾಗಲ್ಲ,
ಮತ್ತು ಯಾರೂ ಕೂಡ ಅವಕಾಶದಿಂದ ವಂಚಿತರು ಕೂಡ ಆಗೋದಿಲ್ಲ. ಕೆಲವೊಬ್ಬರು ತುಂಬ ದಿನ ವೆಯ್ಟ್ ಮಾಡ್ತಾ ಇರ್ತಾರೆ, ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳಿ. ಎಷ್ಟೋ ಜನ ಲೈಬ್ರರಿಯಲ್ಲಿ ಇದ್ದು ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೋದು. ಸೊ ಅವ್ರ ಏಜು ಹಿಂಗೆ ಹಾಳಾಗ್ತಾ ಹೋಗುತ್ತೆ, ಇವರು ಕಾಲ್ಫಾರ್ಮ್ ಲೇಟ್ ಮಾಡಿದರೆ ಓಕೆ ಏಜ್ ಭಾರ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಕಾಲ್ಫಾರ್ಮ್ ಮಾಡಿ. ಇದಕ್ಕೂ ಒಂದು ಕಾಲಮಿತಿಯಲ್ಲೇ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳೋದ್ರಿಂದ ಒಂದು ನಿರುದ್ಯೋಗವನ್ನು ಕೂಡ ತಡೆಗಟ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನೇಮಕ ಪ್ರಕ್ರಿಯೆಯಲ್ಲಿ ಕಾಲಮಿತಿಯ ಶಿಸ್ತು ಇಲ್ಲದ ಕಾರಣ ನಮಗೇನಾಗ್ತಿದೆ ಅಂದರೆ ವರ್ಷಾನುಗಟ್ಟಲೆ ಪ್ರಕ್ರಿಯೆ ನಡೀತಾ ಇದೆ. ಈ ಕಾರಣಕ್ಕೆ ಪ್ರತಿ ಹಂತವನ್ನು ನಿರ್ದಿಷ್ಟ ಮಾಸದಲ್ಲೇ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ. ಸೊ ವೇಳಾಪಟ್ಟಿಯನ್ನು ಆಯ್ಕೆ ಪ್ರಾಧಿಕಾರಗಳಾದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಲೋಕಸೇವಾ ಆಯೋಗ, ಇತರೆ ಆಯ್ಕೆ ಪ್ರಾಧಿಕಾರಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸ್ಪಷ್ಟನೆಯನ್ನು ಕೂಡ ನೀಡಿದೆ. ಆಡಳಿತ ವ್ಯಾಪ್ತಿಗೆ ಒಳಪಡುವ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೂ ಕೂಡ, ನಿಗಮ ಮಂಡಳಿಗೂ, ಸ್ವಾಯತ್ತ ಸಂಸ್ಥೆಗಳಿಗೂ ಕೂಡ ಸೂಚನೆಯನ್ನು ನೀಡುವಂತೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಇವತ್ತಿನ ಇನ್ಫಾರ್ಮೇಷನ್ ಇದಾಗಿರುತ್ತೆ. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.